ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕನ್ನಡ ಕತೆ. ಇವತ್ತಿನ ವಿಡಿಯೋನಲ್ಲಿ ನಾವು ಬೋಗನ್ವಿಲ್ಲೆ ಅನ್ನೋ ತಮಿಳ್ ಮೂವಿ ಸ್ಟೋರಿ ರಿವ್ಯೂನ ನೋಡೋಣ. ಮಲಯಾಳಂ ಮೂವೀಸ್ ಅಂದ್ರೇನೆ ಥ್ರಿಲ್ಲರ್ಸ್ ಜಾಸ್ತಿ ತೆಗಿತಾರೆ. ಅದೇ ಕಾನ್ಸೆಪ್ಟ್ನಲ್ಲೇ ಈ ಮೂವಿ ಸ್ಟೋರಿ ಕೂಡ ಇರುತ್ತೆ. ಈ ಮೂವಿ 2 ಗಂಟೆ 12 ನಿಮಿಷ ಡ್ಯೂರೇಷನ್ನಲ್ಲಿ ರನ್ ಆಗುತ್ತೆ. ಇನ್ನು ಸ್ಟೋರಿ ವಿಷಯಕ್ಕೆ ಬಂದರೆ ಮೂವಿ ಸ್ಟಾರ್ಟಿಂಗಲ್ಲೇ ಹಸ್ಬೆಂಡ್ ಆ್ಯಂಡ್ ವೈಫ್ ಕಾರ್ನಲ್ಲಿ ಹೋಗ್ತಾ ಇರಬೇಕಾದ್ರೆ ಅವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ. ನೋಡ್ತಾ ಇದ್ದ ವ್ಯೂವರ್ಸ್ಗೆ ಆಕ್ಸಿಡೆಂಟ್ ಆಗಿದ್ದನ್ನು ತೋರಿಸ್ತಾರೆ ಅಂತಂದರೆ ಇದಕ್ಕೆ ಏನು ನಡೀತಿದೆ ಅಂತ ಬ್ಯಾಕ್ ಸ್ಟೋರಿನೂ ತೋರಿಸ್ತಾರೆ ಅಂತ ಅನ್ಕೊಂತೀವಿ. ಬಟ್ ಆ ಥರ ಅಲ್ಲ. ಮೂವಿ ಆ್ಯಕ್ಚುಲಿ ಆಕ್ಸಿಡೆಂಟ್ ಆಗಿದ ಮೇಲಿಂದನೇ ಶುರು ಆಗೋದು. ಈ ಮೂವಿ ಸ್ಟೋರಿನಲ್ಲಿ ಮೇಯ್ನ್ ಆಗಿ 2 ಕ್ಯಾರೆಕ್ಟರ್ಸ್ ಇರ್ತವೆ, ಹಸ್ಬೆಂಡ್ ಆ್ಯಂಡ್ ವೈಫ್. ಇವರಿಬ್ಬರು ಊರಿಗೆ ದೂರವಾಗಿ ಒಂದು ಮನೆಯಲ್ಲಿ ಇರ್ತಾ ಇರ್ತಾರೆ. ಇವ್ರಿಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಹಸ್ಬೆಂಡ್ ತನ್ನ ವೈಫನ್ನು ತುಂಬ ಕೇರ್ ಆಗಿ ನೋಡ್ಕೊತಾ ಇರ್ತಾನೆ. ಇಲ್ಲಿವರೆಗೂ ಸ್ಟೋರಿ ಚೆನ್ನಾಗೇ ಇದೆ. ಅವ್ರಿಗೇನು ಗೊತ್ತಿಲ್ಲ, ತುಂಬ ಇನ್ನಸೆಂಟ್ ಆಗಿ ಇರ್ತಾರೆ ಅಂತ ಅನಿಸಿದ ಇವ್ರ ಮನೆಗೆ ಒಂದು ಪೊಲೀಸ್ ಕೇಸ್ ಬರುತ್ತೆ. ಮನೆಯನ್ನೆಲ್ಲ ಸರ್ಚ್ ಮಾಡಿ ಇವರನ್ನ ಇನ್ಫಾರ್ಮೇಷನ್ ಕೇಳ್ತಾ ಇರ್ತಾರೆ. ಅದೇನು ಆಕ್ಸಿಡೆಂಟ್ ಆಗಿದ್ದು ಇವ್ರಿಗೆ, ಮತ್ತು ಇವ್ರ ಮನೆಯಲ್ಲೇ ಪೊಲೀಸರು ಬಂದು ಏನೋ ಸರ್ಚ್ ಮಾಡ್ತಾ ಇದ್ದಾರೆ ಅಂತ ನಮ್ಗನ್ಸುತ್ತೆ. ಬಟ್ ಯಾವುದೋ ಮಿಸ್ಸಿಂಗ್ ಕೇಸ್ ಮೇಲೆ ಡೀಟೇಲ್ಸ್ ಬೇಕಾಗಿ ಅವರು ಇವರನ್ನು ಹುಡ್ಕೊಂಡು ಬರ್ತಾರೆ. ಫಸ್ಟ್ ಆಫ್ ಎಲ್ಲ ಹೀಗೆ ಪ್ಲೈನ್ ಆಗಿ ನಡೀತಾ ಇರುತ್ತೆ. ಬಟ್ ಸೆಕೆಂಡ್ ಆಫ್ ಅಲ್ಲೇ ನಮಗೆ ಮೇನ್ ಟ್ವಿಸ್ಟ್ ಎಲ್ಲ ಮೆಲ್ಲಕ್ಕೆ ರಿವೀಲ್ ಮಾಡ್ತಾ ಹೋಗ್ತಾರೆ. ಜನರಲ್ ಥ್ರಿಲ್ಲರ್ ಮೂವೀಸ್ನಲ್ಲಿ ಮೊದಲು ನಮಗೆ ಒಂದು ಕ್ಯಾರೆಕ್ಟರನ್ನು ತೋರಿಸಿ ಆ ಕ್ಯಾರೆಕ್ಟರ್ ಮೇಲೆ ನಮಗೆ ಡೌಟ್ ಬರೋ ಹಾಗೆ ಸ್ಟೋರಿಯನ್ನು ತೆಗಿತಾರೆ. ಇದರಲ್ಲೂ ಹಾಗೆ ನಾವು ಕೂಡ ಮೂವಿ ರನ್ ಆಗೋವರೆಗೂ ಒಂದು ಕ್ಯಾರೆಕ್ಟರ್ನ ಸಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಬಟ್ ಕೊನೆಯಲ್ಲೇ ಗೊತ್ತಾಗೋದು ಅಸಲು ಡೌಟ್ ಬರ್ದಂಗೆ ಮೂವಿ ಸ್ಟಾರ್ಟಿಂಗಿಂದ ವಿಕ್ಟಿಮ್ ಹೇಗೆಲ್ಲ ಪ್ಲಾನ್ಸ್ನ ಹಾಕ್ತಾನೆ ಅಂತ. ಥ್ರಿಲ್ಲರ್ ಮೂವೀಸ್ನ ಇಷ್ಟಪಡೋರು ಖಂಡಿತವಾಗ್ಲೂ ಈ ಮೂವಿ ಸ್ಟೋರಿಯನ್ನು ನೋಡಿ. ಇನ್ನು ನನ್ನ ರಿವ್ಯೂ ನಿಮ್ಗೆ ಇಷ್ಟ ಆದರೆ ಕೆಳಗಿರೋ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಿಂದ ನನ್ನ ಲೇಟೆಸ್ಟ್ ಅಪ್ಡೇಟ್ಸ್ ನಿಮಗೆ ಬರ್ತವೆ. ಇಂತಹ ಒಳ್ಳೊಳ್ಳೆ ಮೂವಿ ಸ್ಟೋರೀಸಿಂದ ಮತ್ತೆ ನಿಮ್ಮ ಮುಂದಕ್ಕೆ ಬರ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಲವ್ ಯು ಆಲ್. ಬಾಯ್.